ನಾಲ್ಕನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವ ರೋಣ ಶಾಸಕ ಜಿಎಸ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿ ಗದಗದಲ್ಲಿ ಅವರ ಬೆಂಬಲಿಗರು ಭಾನುವಾರ ವಿಶಿಷ್ಟ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರದ ಭೂಮಾರೆಡ್ಡಿ ಸರ್ಕಲ್ನಿಂದ ವೀರೇಶ್ವರ ಪುಣ್ಯಾಶ್ರಮದವರೆಗೆ ಅರೆಬತ್ತಲೆಯಾಗಿ ದೀರ್ಘದಂಡ ನಮಸ್ಕಾರ ಹಾಕುತ್ತಾ ಮತ್ತು ಉರುಳು ಸೇವೆ ಸಲ್ಲಿಸುತ್ತಾ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಜಿಎಸ್ ಪಾಟೀಲರು ಸಚಿವರಾಗಲು ಯೋಗ್ಯರೆಂದು ಹೇಳಿದ್ದನ್ನ ಸ್ಮರಿಸಿದ ಬೆಂಬಲಿಗರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಕೆಲ ನಾಯಕರು ತಮ್ಮ ಮಕ್ಕಳಿಗೆ ಪದೇ ಪದೇ ಸಚಿವ ಸ್ಥಾನ ನೀಡುತ್ತಿದ್ದರೆ ಹಿರಿಯ ನಾಯಕರಾದ ಪಾಟೀಲರಿಗೆ ಏಕೆ ಅವಕಾಶ ನೀಡುತ್ತಿಲ್ಲ ಎಂದು ಪ್ರಶ್ನಿಸಿದ ಕಾರ್ಯಕರ್ತರು ಕೂಡಲೇ ಸಚಿವ ಸ್ಥಾನ ನೀಡದಿದ್ದರೆ ಕಾಂಗ್ರೆಸ್ ಪಕ್ಷ ತೊರೆಯುವುದಾಗಿ ಕಣ್ಣೀರಿಟ್ಟಿದ್ದಾರೆ. ಅಲ್ಲದೆ ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸನ್ಮಾನ್ಯ ಜಿಎಸ್ ಪಾಟೀಲ್ ಸಾಹೇಬರು ಸುದೀರ್ಘ 40-45 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಗೊಳಿಸಿ ಮತ್ತು ಈ ಗದಗ ಜಿಲ್ಲೆಯಲ್ಲಿ 2 ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಕಾರಣರಾದಂಥವರು. ಸನ್ಮಾನ್ಯ ಇವತ್ತು ಏನು ನಡೆದೈತಿ ನಮ್ಮ ರಾಜಕೀಯ ವಿದ್ಯಮಾನದೊಳಗೆ ಅಂತಂದ್ರೆ, ನಮ್ಮ ರಾಜ್ಯದ ಧೀಮಂತ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೈಕಮಾಂಡ್ಗೆ ಕೊಟ್ಟಂಥ ಮಾತನ್ನು ಈಡೇರಿಸಿ ಏನೂ ಗೊಂದಲ ಗೊಲಾಜು ಇಲ್ಲದೇ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರನ್ನು ಆಯ್ಕೆ ಮಾಡಿದಂತೆ. ಮತ್ತೆ ನಮ್ಮ ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮೊದಲಿನ ಸಚಿವರು ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರು ಯಾವುದೇ ಗೊಂದಲ ಗೊಲಾಜುಗಳನ್ನಿಲ್ಲದಂತೆ ತಾವೇ ಮುಂದೆ ನಿಂತು ಸನ್ಮಾನ್ಯ ನಮ್ಮ ಜಿಎಸ್ ಪಾಟೀಲ್ ಸಾಹೇಬರನ್ನ ಸಚಿವರನ್ನಾಗಿ ಮಾಡಬೇಕಂದು ಕರ್ನಾಟಕ ಕೆಪಿಸಿಸಿಗೆ ಮತ್ತು ಎಐಸಿಸಿಗೆ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ನಮ್ಮ ರೋಣ ಮತಕ್ಷೇತ್ರದಿಂದ ಜಿಎಸ್ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಮತ್ತು ಇದನ್ನ ಏನಾದರೂ ಇವತ್ತು ಹೈಕಮಾಂಡು ಮತ್ತು ಮೊದಲಿನ ಸಚಿವರು ಪರಿಗಣಿಸದೆ ಹೋದಲ್ಲಿ ನಾವೆಲ್ಲ ರೋಣ ತಾಲೂಕಿನ ಅಭಿಮಾನಿ ಬಂಧುಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಕ್ಷಕ್ಕೆ ಸಾಮೂಹಿಕ ರಾಜೀನಾಮೆಯನ್ನು ಕೊಟ್ಟು ನಾವು ಪಕ್ಷದ ಚಟುವಟಿಕೆಯಿಂದ ಹಿಂದುಳಿಬೇಕಾಗತ್ತಂತೇಳಿ ಇವತ್ತು ನಾವು ಹೈಕಮಾಂಡ್ಗೆ ಎಲ್ಲರಿಗೂ ನಾವು ಇವತ್ತಿನ ಜನಸಮೂಹದ ಮುಖಾಂತರ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ತಿದ್ದೇವೆ. ಸಾವಿರಾರು ಜನ ನಾವು ಇವತ್ತು ದೀರ್ಘ ಹಾಕುವಂತ ಬಂದು ಉರುಳು ಸೇವೆ ಮಾಡ್ಕೊಂತ ಬಂದು ಒಬ್ಬ ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ಒಬ್ಬ ಜನನಾಯಕ, ಸಾವಿರ ಕೆರೆ ಸರದಾರ ಇಂಥವ್ರಿಗೆ ಒಂದೇ ಒಂದು ಬಾರಿ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೊಡಬೇಕಾಗಿ ಅಂತೇಳಿ ನಾವೆಲ್ಲ ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಬಲೋ ಭಾರತ್ ಮಾತಾ ಕಿ, ಬಲೋ ಕರ್ನಾಟಕ ಮಾತಾ ಕಿ. ಜಿಎಸ್ ಪಾಟೀಲ್ರಿಗೆ, ಜಿಎಸ್ ಪಾಟೀಲ್ರಿಗೆ, ಸಾವಿರ ಕೆರೆ ಸರದಾರರಿಗೆ.